ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ಅವರನ್ನ ಬಂಧಿಸಲಾಗಿದೆ. ಇನ್ನು ಬಂಧಿಸಿ ಪೊಲೀಸರು ಕರೆತರುವಾಗ ಭಾರಿ ಹೈಡ್ರಾಮವೇ ನಡೆದಿದೆ. ಆರೋಪಿ ಸುವರ್ಣಗೆ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಪೊಲೀಸರು ಕರೆತಂದಿದ್ದು ವೈದ್ಯರು ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯಲ್ಲಿರುವ ಸುಜಾತಾ ಹಂಡಿ ನಿವಾಸಕ್ಕೆ ಬಿಜೆಪಿ ಮಹಿಳಾ ನಿಯೋಗ ಭೇಟಿ ಕೊಟ್ಟು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ನೇತೃತ್ವದ ನಿಯೋಗ ಭೇಟಿ ನೀಡಿದ್ದು ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ, ಇದು ಕಾಂಗ್ರೆಸ್ ಪ್ರಾಯೋಜಿತ ದೌರ್ಜನ್ಯ, ಖಾಕಿ ಬಟ್ಟೆ ಹಾಕಿಕೊಂಡು ಪುಡಾರಿ ರೌಡಿ ವರ್ತನೆ ತೋರಿದ್ದಾರೆ. ಈ ಘಟನೆ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪೊಲೀಸ್ ದೌರ್ಜನ್ಯ ಮತ್ತು ಕಾಂಗ್ರೆಸ್ ಗೂಂಡಾಗಿರಿ, ಕಾಂಗ್ರೆಸ್ ಪ್ರಾಯೋಜಿತ ಗೂಂಡಾಗಿರಿ, ಯಾರು ಹಟ್ಟಿ ಅನ್ನುವಂತಹ ಸಿಪಿಐ ಒಬ್ಬ ರೌಡಿ, ಒಬ್ಬ ಪುಡಾರಿ ಮಾಡಬಹುದಾದ ಎಲ್ಲ ದೌರ್ಜನ್ಯಗಳನ್ನು ಪೊಲೀಸ್ ಬ್ಯಾಡ್ಜ್ ಅನ್ನ ಹಾಕೊಂಡು ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಮಾಡಿರುವಂತ ಈ ದೌರ್ಜನ್ಯಕ್ಕೆ ಆ ಮನುಷ್ಯನಿಗೆ ಕೇವಲ ಸಸ್ಪೆಂಡ್ ಅಲ್ಲ, ವಜಾ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಪುಂಡ್ರು ಪೋಖ್ರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟು ನಡು ಬಗ್ಗಿಸಿದ ಭಂಡ ಸರ್ಕಾರ ನಿಮ್ದು. ಎಲ್ಲ ಕಡೆಗೂ ಬಾಯಿಗೆ ಬಂದಂತೆ ಹೇಳುವ ಬಹುಬಹು ಸರ್ಕಾರ ನಿಮ್ದು. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ಪ್ರಕರಣಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಡಿಜಿಪಿ ಎಂಎ ಸಲೀಂಗೆ ಪತ್ರ ಬರೆಯಲಾಗಿದೆ. ಘಟನೆಯನ್ನ ಖಂಡಿಸಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯ ರಹತ್ಕರ್ ಪ್ರಕರಣ ಸಂಬಂಧಪಟ್ಟಂಗೆ ಎಫ್ಐಆರ್ ದಾಖಲಿಸಿ ನ್ಯಾಯಸಮ್ಮತ ತನಿಖೆಗೆ ಸೂಚಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ಪ್ರಕರಣದ ಕುರಿತು ಮಾತಾಡಿರೋ ಗೃಹ ಸಚಿವ ಪರಮೇಶ್ವರ್, ಒಬ್ಬ ಹೆಣ್ಣು ಮಗಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡೋದು ಸರಿಯಲ್ಲ. ಯಾರನ್ನೂ ಅವರ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡಲ್ಲ. ಪೊಲೀಸರು ಇದನ್ನ ಮಾಡೋದಿಲ್ಲ, ಅದಕ್ಕೆ ನಾವು ಅವಕಾಶನೂ ಕೊಡಲ್ಲ. ರಾಜಕೀಯ ದುರುದ್ದೇಶದಿಂದ ಪೊಲೀಸರು ನಡೆದುಕೊಳ್ಳಲ್ಲ. ಈಗಾಗಲೇ ಕಮಿಷನರ್ ಶಶಿಕುಮಾರ್ ಈ ಪ್ರಕರಣದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಮಾಡಿಲ್ಲ, ಆಕೆ ವಿವಸ್ತ್ರ ಮಾಡ್ಕೊಂಡ್ರು ಅನ್ನೋದನ್ನ ಹೇಳಿದ್ದಾರೆ. ಕಮಿಷನರ್ ಹೇಳಿದ ಮೇಲೆ ಇನ್ನೇನು ಹೇಳೋದಿದೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಪ್ರಸಾದ್ ಅಬ್ಬಯ್ಯ ಹಾಗೆಯೇ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕುಮಾರ್ ಅವರು ಆ ಪರ್ಟಿಕ್ಯುಲರ್ ಕೇಸಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ವಿವಸ್ತ್ರ ಮಾಡಿಲ್ಲ, ಅವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅವರಿಗೆ? ರಾಜಕೀಯ ನೋಡಿ, ಎಲ್ಲದರಲ್ಲೂ ರಾಜಕೀಯ ಮಾಡೋದು ಒಳ್ಳೇದಲ್ಲ. ಒಬ್ಬ ಹೆಣ್ಣುಮಗಳ ವಿಚಾರದಲ್ಲಿ ಅದನ್ನ ಕೈಗೆತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಕಾಣಿಸಲ್ಲ. ಪೊಲೀಸ್ ಕಮಿಷನರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಮಹಿಳೆ ತಾನಾಗಿನೇ ಪೊಲೀಸರ ಮೇಲೆ ಒಂಥರ ಹಲ್ಲೆ ಮಾಡಲಿಕ್ಕೆ ಹೋಗಿ, ತದನಂತರ ಮೇಲೆ ಒಳಗಡೆ ಕರ್ಕೊಂಡು ಹೋಗುವಾಗ ಮುಂದೆ ಒಳಗೆ ಹೋಗಿ ತಾನಾಗಿ ಮೈ ಮೇಲಿದ್ದಂಥ ಬಟ್ಟೆಯನ್ನೆಲ್ಲ ಬಿಚ್ಚಿಬಿಟ್ಟು ಈ ಥರ ಒಂದು ಡ್ರಾಮಾ ಮಾಡಿದಾಳೆ ಅನ್ನುವಂಥದ್ದು ಕೂಡ ಪೊಲೀಸ್ ಕಮಿಷನರ್ ಕೂಡ ಬಹಳ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತೀವಿ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ಬಿಜೆಪಿಯವರು ಕೂಡ ತಿಳ್ಕೊಳ್ಬೇಕು, ಬರೇ ಪ್ರೊಟೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದು ಅವರು ಕೂಡ ತಿಳ್ಕೊಳ್ಬೇಕು. ಖಂಡಿತವಾಗಿ ಕೂಡ ಯಾರು ಆ ಮಹಿಳೆ ಮೇಲೆ ಆ ರೀತಿಯ ಒಂದು ದೌರ್ಜನ್ಯ ಎಸಗಿದ್ರೆ ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಬಿಜೆಪಿ ಆರೋಪ ಮಾಡಿರ್ತಕ್ಕಂಥದ್ದು ಅದು ನನ್ನ ಪ್ರಕಾರ ಮೇಲ್ನೋಟದಲ್ಲಿ ರಾಜಕೀಯವಾಗಿದೆ. ಯಾಕಂದ್ರೆ ನಾನು ಅಲ್ಲೇ ಇದ್ದೆ. ಬೇಕಿದ್ರೆ ನೀವು ನಮ್ಮ ಲೇಡಿ ಪೊಲೀಸಿಗೆ ಆಯಮ್ಮ ಯಾವ ತರ ಕಚ್ಚಿದಾಳೆ ನಿಮಗೆಲ್ಲ ಮಾಹಿತಿ ಇದೆ, ಸಂಪೂರ್ಣ ಮಾಹಿತಿ ಇದೆ. ಬಟ್ ನಿಜಕ್ಕೂ ಅದು ಆಯಮ್ಮ ಮಾಡಿರ್ತಕ್ಕಂಥದ್ದು ಈ ವಿಷಯದಲ್ಲಿ ತಪ್ಪಿದೆ. ಲೇಡಿ ಪೊಲೀಸ್ನವರು ಈ ತರದ್ದು ಯಾವುದೂ ಆ ರೀತಿ ಮಾಡಿಲ್ಲ. ಅದು ಏನಿದೆ ಕಾನೂನು ಪ್ರಕಾರವಾಗಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪಿಸ್ತಿದ್ದಾರೆ, ಅದು 3 ದಿನ ಕೇಸ್ ಆಗಿದೆ. 3 ದಿನನೂ ಕೇಸ್ ರಿಜಿಸ್ಟರ್ ಆಗಿದೆ. ಅದ್ರ ಬಗ್ಗೆ ನಮ್ದು ಎರಡನೇ ಅಭಿಪ್ರಾಯನೇ ಇಲ್ಲ. ಅದು ತಪ್ಪಾಗಿದ್ರೆ ಯಾರು ತಪ್ಪಿದ್ದಾರೆ. ಬಟ್ ಇಲ್ಲಿ ಬಿಜೆಪಿಯವರ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು, ಆ ಹೆಣ್ಮಕ್ಳ ಪರವಾಗಿ ಮಾತನಾಡ್ತಕ್ಕಂಥದ್ದು ಈ ವಿಷಯದಲ್ಲಿ ಅದಕ್ಕೆ ನನ್ನ ಸಹಮತ ಇಲ್ಲ. ಬಟ್ ಡೆಫಿನೆಟ್ಲಿ ಅದು ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಯಾರು ತಪ್ಪಿದ್ದಾರೆ, ರಿಜಿಸ್ಟರ್ ಅಂತೂ ಆಗಿದೆ ಕೇಸು. ಇನ್ನೇನ ಬೇರೆ ಕೇಸುಗಳು ಬಿಟ್ಟು ಹೋಗಿದ್ರೆ ನಾನೇ ಅಲ್ಲಿದ್ದೀನಿ, ನಾನು ಉಸ್ತುವಾರಿ ಸಚಿವನಿದ್ದೀನಿ. ಖಂಡಿತವಾಗ್ಲೂ ಬೇಕಿದ್ರೆ ನಾನು ಕಾನೂನು ಪ್ರಕಾರ ಮಾಡಿಸ್ಕೊಡ್ತೀನಿ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಸಂಬಂಧಪಟ್ಟಂಗೆ ನಾಳೆ ಹುಬ್ಬಳ್ಳಿಗೆ ವಿಪಕ್ಷ ನಾಯಕ ಅಶೋಕ್ ತೆರಳುತ್ತಾ ಇದ್ದಾರೆ. ಕಾರ್ಯಕರ್ತೆ ಸುಜಾತಾ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಕರಣದ ಬಗ್ಗೆ ಪೊಲೀಸ್ ಆಯುಕ್ತರಿಂದ ಅಶೋಕ್ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅಶೋಕ್, ಮಹಿಳೆಯನ್ನ ಪೊಲೀಸರ ವ್ಯಾನ್ನಲ್ಲಿ ವಿವಸ್ತ್ರಗೊಳಿಸಿರುವುದು ಸಣ್ಣ ವಿಷಯವಲ್ಲ, ಇದು ನ್ಯಾಷನಲ್ ನ್ಯೂಸ್ ಆಗಿದೆ. 20 ಜನ ಪೊಲೀಸರಿದ್ದಾರೆ, ಹೇಗೆ ಬಟ್ಟೆ ಬಿಚ್ಚಿಕೊಳ್ಳಲು ಸಾಧ್ಯ? ಆ ಮಹಿಳೆ ಬಟ್ಟೆ ಬಿಚ್ಚೋವರೆಗೂ ಪೊಲೀಸರು ಕಳ್ಳೆಕಾಯಿ ತಿಂತ ಇದ್ರ? ಕಾಂಗ್ರೆಸ್ ಕಾರ್ಪೊರೇಟರ್ ಹೇಳಿದ್ರು ಅಂತ 40 ಮಂದಿ ಪೊಲೀಸರನ್ನ ಕಳಿಸಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಒಂದು ಪೊಲೀಸ್ ವ್ಯಾನಲ್ಲಿ ವಿವಸ್ತ್ರಗೊಳಿಸುವಂಥದ್ದು ಸಣ್ಣ ವಿಚಾರ ಅಲ್ಲ. ದೇಶ ಸುದ್ದಿ ಆಗಿದೆ ಈಗ ನ್ಯಾಷನಲ್ ಲೆವೆಲ್ ಮೀಡಿಯಾದಲ್ಲೇ ತಗೊಂಡಿದ್ದಾರೆ ಇದನ್ನು. ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ಅಲ್ಲರೇ 20 ಜನ ಪೊಲೀಸರು ವ್ಯಾನಲ್ಲಿರ್ತಾರೆ, 20 ಜನ ವ್ಯಾನಲ್ಲಿರ್ತಾರಪ್ಪ ಪೊಲೀಸರು. ಈ ಒಬ್ಬ ಮಹಿಳೆ ಅದು ಹೆಂಗ್ರಿ ಬಿಚ್ಕೊಂಬಿಡಕ್ಕೆ ಸಾಧ್ಯ? ಏನು ಕಳ್ಳಕಾಯಿ ತಿಂತಾ ಇದ್ದಾರೆ 20 ಜನ ಮಹಿಳೆ? ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಪಿ ರಾಜು, ನಾಳೆ ಈ ಪ್ರಕರಣ ಖಂಡಿಸಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ನೀಡಲಾಗಿದೆ ಅಂತ ಮಾಹಿತಿ ಕೊಟ್ಟರು. ಹುಬ್ಬಳ್ಳಿಯಲ್ಲಿ ನಡೆದ ಮಹಿಳೆಯ ವಿವಸ್ತ್ರ ಪ್ರಕರಣ ಸಂಬಂಧಪಟ್ಟ ಹಾಗೆ ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಎ ಮ್ಯಾಪಿಂಗ್ ಮಾಡೋದಕ್ಕೆ ಹೋಗಿದ್ರು. ಈ ವೇಳೆ ಕಾಂಗ್ರೆಸ್ನವರು ಹೋಗಿ ಸುಜಾತ ಮೇಲೆ ಹಲ್ಲೆ ಮಾಡಿದ್ದಾರೆ. ನಂತರ ಕಾರ್ಪೊರೇಟರ್ ಕಡೆಯವರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಮೇರೆಗೆ ಪೊಲೀಸರು ಸುಜಾತ ಅವರನ್ನು ಅರೆಸ್ಟ್ ಮಾಡ್ತಾರೆ. ಆಗ ಆಕೆಯೇ ಬಟ್ಟೆ ಬಿಚ್ಕೊಂಡ್ರು ಅಂತ ಪೊಲೀಸರು ಹೇಳಿದ್ದಾರೆ. ಮಹಿಳೆ ಬಟ್ಟೆ ತೆಗೆಯುವಾಗ ಪೊಲೀಸರು ಯಾಕೆ ಸುಮ್ಮನಿದ್ರು? ಸಿಎಂ ಗೃಹ ಸಚಿವರು ಪೊಲೀಸರ ಪರ ಮಾತಾಡಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ, ಮಹೇಶ್ ತೆಂಗಿನಕಾಯಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಾರ್ಪೊರೇಟರ್ ಬಂದು ಹಲ್ಲೆ ಮಾಡ್ತಾರೆ ಅವ್ರವ್ರ ಬೆಂಬಲಿಗರು, ಅವ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಇವರು. ಆನಂತರ ಆ ಮ್ಯಾಪಿಂಗು ವ್ಯಾಪಕವಾಗಿ ಶುರು ಆಯಿತು ಅಂತ ತಿಳ್ಕೊಂಡು ಇವರೇನೋ BLA 2 ಇದ್ರಲ್ಲಿ ನಮ್ಮ ಕಾರ್ಯಕರ್ತರು, ಲೇಡಿ ಕಾರ್ಯಕರ್ತರು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಅವ್ರು ಇವ್ರ ಮೇಲೆ ಒಂದು ಸುಳ್ಳು ಕೇಸ್ ಕೊಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ತಗೋತಾರೆ. ಆಮೇಲಿಂದ ಎಂಥ ನಾಚಿಕೆಗೇಡಿನ ಸಂಗತಿ. ಆಮೇಲೆ ಹೇಳ್ತಾರೆ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ. ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ನೀವು ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಚಿಕೆ ಬರೋದಿಲ್ಲ. ನಾನೊಂದು ಎನ್ಕ್ವೈರಿ ಮಾಡ್ತೇನೆ ಅಂತ ಹೇಳೋ ಸೌಜನ್ಯತೆ ಇಲ್ಲ ನಿಮ್ಗೆ. ಇಲ್ಲಿ ಅವಳನ್ನ ಅರೆಸ್ಟ್ ಮಾಡಿದೆ ಅಂತ ಅವಳ ಬಟ್ಟೆ ಬಿಚ್ಚಿದ್ದು ನಿಮ್ಮೊಂದು ಊರಲ್ಲಿ ಹಾಕೋತಾಳೆ, ನೋಡ್ಕೊತ ಕೊಡ್ತೀರಿ ನೀವು. ಈ ರೀತಿ ದಾದಾಗಿರಿ ನಡೆಯುವುದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೇನೆ, ಈ ದಾದಾಗಿರಿ ನಡೆಯುವುದಿಲ್ಲ ಇದು. ತಾನು ಸಾರ್ವಜನಿಕವಾಗಿ ಬದಲಾಗೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ. ಒಂದು ಹೆಣ್ಣು ಕುಲನೇ, ಯಾವ ಹೆಣ್ಣು ಮಗಳು ಸಾರ್ವಜನಿಕವಾಗಿ ಬೆತ್ತಲಾಗ್ತಲ್ಲಿ ಹೇಳಿ, ಯಾವ ಹೆಣ್ಣು ಮಗಳು ಬೆತ್ತಲಾಗ್ತಾರೆ? ಹಾಗೆ ಬೆತ್ತಲಾಗಬೇಕು ಅಂತ ಅನ್ನೋದೇ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಇರುವಂಥ ಒಂದು ಕೀಳು ಭಾವನೆಯನ್ನು ತೋರಿಸುತ್ತೆ. ಹಾಗೆ ಆರೋಪ ಮಾಡೋದು ಮತ್ತು 307 ಕೇಸ್ ಹಾಕಿರೋದೆ ಬಾಯಿ ಮುಚ್ಚೋದಕ್ಕೆ ಹೆದರಿಸೋದಕ್ಕೆ ಹಾಕಿರೋದು. ಯಾರನ್ನು ಕೊಲೆ ಮಾಡೋಕ್ಕೆ ಮಾಡಿ ಹೇಳಿ? ಯಾರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಯಾರಿದ್ದಾರೆ, ಯಾರಿಗೆ ಮಾರಣಾಂತಕ ಗಾಯ ಆಗಿದೆ ಸ್ಪಷ್ಟಪಡಿಸಿ. ನಿನ್ನೆ ದಿವಸ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಅವರು ಪೂರ್ವಾಪರವನ್ನು ಯೋಚನೆ ಮಾಡೋಣ, ನೇರವಾಗಿ ಆ ಮಹಿಳೆಯನ್ನು ಬಂಧನಾಗಿತ್ತು, ಆ ಮಹಿಳೆಯೇ ಬಟ್ಟೆ ಬಿಚ್ಕೊಂಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಯಾರು ಈ ತಪ್ಪಿಸಿಗಿದ್ರು, ಯಾವಾಗ ಅವರೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಂಥವ್ರು, ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಾಗ ಈ ರೀತಿಯಾದಂಥ ಕೃತ್ಯ ಆದಾಗ ಅವ್ರು ಹೇಳಿದ್ರು ಆ ಮಹಿಳೆನೇ ಮಾಡ್ಯಾಳ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಹಾಗಾದರೆ ಅವರೇ ಮಾಡ್ಕೊಂಡ್ರೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪೊಲೀಸರು ಏನು ಒಳಗಡೆ ವ್ಯಾನಲ್ಲಿ ಇರ್ತಕ್ಕಂಥ ಪೊಲೀಸರು ಏನು ನೋಡ್ತಾ ಇದ್ರ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳುತ್ತಾ ಇವತ್ತು ಆಗ್ತಾ ಇದೆ. ಯಾಕಂದರೆ ಪೊಲೀಸರ ಕಮಿಷನರ್ ಹೇಳಿಕೆಯಿಂದ ಇದಕ್ಕೆ ಬಹಳಷ್ಟು ಬೇರೆ ಬೇರೆ ರೂಪದಲ್ಲಿ ಇವತ್ತು ಪ್ರಯತ್ನಗಳು ಆಗ್ತಾ ಇದ್ದಾವೆ. ಹೀಗಾಗಿ ನಾವು ವಿನಂತಿ ಮಾಡಿದಾಗ ಈಗ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇವರು ಸೋಮೋಟೋ ಕೇಸನ್ನು ಕೂಡ ಇವತ್ತು ಅದರ ದಾಖಲಾತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಅಕ್ರಮ ಮನೆಗಳ ಡೆಮಾಲಿಷನ್ ವಿಚಾರ ಸಂಬಂಧಪಟ್ಟಂಗೆ ನಾಳೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತೆ. ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದ 26 ಕುಟುಂಬಕ್ಕೆ ಹಕ್ಕುಪತ್ರ ವಿತರಣೆ ಮಾಡಲಿದೆ. ನಾಳೆ ಸಂಜೆ 4 ಗಂಟೆಗೆ ಜಿಬಿಎ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು, ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹಮದ್, ಕೃಷ್ಣ ಭೈರೇಗೌಡ ಭಾಗಿಯಾಗ್ತಾ ಇದ್ದಾರೆ. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಮನೆ ಹಂಚಿಕೆ ವಿಚಾರದ ಬಗ್ಗೆ ಮಾತಾಡಿರೋ ಸಚಿವ ಜಮೀರ್ ಅಹಮದ್, ದಾಖಲೆ ಪರಿಶೀಲನೆ ಆಗ್ತಾ ಇದೆ. 26 ಜನರಿಗೆ ಮನೆ ಕೊಡಬಹುದು, ಎಲ್ಲರ ದಾಖಲೆಯನ್ನ ನೋಡಿ ಕೊಡಲಾಗುತ್ತೆ. 161 ಮನೆ ಡೆಮಾಲಿಷನ್ ಆಗಿದೆ. ಕಂಡೀಷನ್ ಹಾಕಿ ಮನೆ ಕೊಡ್ತೇವೆ. ಆಚೆಯವರಿಗೆ ಯಾವ ಕಾರಣಕ್ಕೂ ಕೊಡಲ್ಲ. ಸ್ಥಳೀಯರಾಗಿರ್ಬೇಕು, ಅವರಿಗೆ ಮಾತ್ರ ಮನೆ ಕೊಡ್ತೇವೆ. ಸಿಎಂ ಈಗಾಗಲೇ ಮೀಟಿಂಗ್ ಮಾಡಿ ಸೂಚನೆ ಕೊಟ್ಟಿದ್ದಾರೆ. 26 ಜನರ ದಾಖಲೆಗಳು ಕ್ಲಿಯರ್ ಇದೆ. ಅವರಿಗೆ ಇವತ್ತು ಮನೆ ಕೊಡಬಹುದು ಅಂತ ಹೇಳಿದ್ರು. ಆದರೆ ನಾಳೆ ಮನೆಯನ್ನ ಹಂಚಿಕೆ ಮಾಡಲಾಗುತ್ತೆ. ಕೃಷ್ಣ ಬೈರೇಗೌಡರು ಫೋನ್ ಮಾಡಿದ್ರು, ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಶನ್ 26 ಜನಗೇನೋ ಆಗಿದೆ ಅಂತ. ಏನೋ 26 ಜನಕ್ಕೆ ಇವತ್ತೇನೋ ಮನೆ ಕೊಡ್ಬೋದು. 26 ಜನಕ್ಕೆ ಏನಕ್ಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಟೋಟಲ್ 261 ಮನೆಯಲ್ಲಿ
161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ. ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಆಚೆಯವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ ನಾವು. ನಿನ್ನೆ ಕೃಷ್ಣ ಬೈರೇಗೌಡ ಇನ್ನು ಕೋಗಿಲು ಲೇಔಟ್ ನಿರಾಶ್ರಿತರ ಮನೆ ಹಂಚಿಕೆಗೆ ಲಿಸ್ಟ್ ಫೈನಲ್ ಮಾಡಲಾಗಿದೆ. 26 ಜನರಿಗೆ ಮನೆ ಹಂಚೋದಕ್ಕೆ ಸರ್ಕಾರ ಹಲವು ಮಾನದಂಡಗಳನ್ನು ಕೊಟ್ಟಿದೆ. ಕರ್ನಾಟಕದ ಬೇರೆ ಭಾಗದಿಂದ ಬಂದು ಬೆಂಗಳೂರಲ್ಲಿ ನೆಲೆಸಿರಬೇಕು. ಕೋಗಿಲು ಕಾಲೋನಿಯಲ್ಲೇ 5 ವರ್ಷದಿಂದ ವಾಸವಿರಬೇಕು. ಮಾತೃಭಾಷೆ ಬೇರೆ ಆಗಿದ್ರೂ ಕರ್ನಾಟಕದ ಯಾವುದಾದ್ರೂ ಒಂದು ಭಾಗದವರಾಗಿರಬೇಕು. ವೋಟರ್ ID, ರೇಷನ್ ಕಾರ್ಡ್, ಮಕ್ಕಳ ಶಾಲಾ ದಾಖಲಾತಿ ಪತ್ರದ ದಾಖಲೆಗಳಿರಬೇಕು. ಎಲ್ಲ ಮಾನದಂಡ ಇರುವ ಜನರಿಗೆ ಮನೆ ಕೊಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹಾಗೆಯೇ DCM DK ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. BMP ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಮಾನದಂಡಗಳ ಪ್ರಕಾರ ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ಇನ್ನೂ ಕೂಡ ನಡೆದಿದೆ. ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಪೂರ್ತಿ ಪರಿಶೀಲನೆ ಮಾಡೋದಕ್ಕೆ ಸಮಯ ಆಗುತ್ತೆ. ಆದರೆ ಮೊದಲನೇ ಪಟ್ಟಿಯನ್ನ ಆದಷ್ಟು ಬೇಗ ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ. ಇನ್ನೂ ಪರಿಶೀಲನೆ ನಡೆದಿದೆ. ಒಂದು ಹಂತದ ಪರಿಶೀಲನೆ ಆಗಿದೆ. ಅದಾದಮೇಲೆ ಪೊಲೀಸು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ವೆರಿಫಿಕೇಷನ್ ಇನ್ನೂ ನಡೆದಿದೆ. ವೆರಿಫಿಕೇಷನ್ ಮುಗಿಯೋವರೆಗೂ ಸದ್ಯಕ್ಕೆ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರಿಯಿಲ್ಲ. ಒಂದು ಹಂತದ ಪರಿಶೀಲನೆ ಆಗಿದೆ, ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ. ಆದರೆ ಅದನ್ನು ನಾವು ಪೊಲೀಸ್ ವೆರಿಫಿಕೇಷನ್ನು, ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ಗೂ ಕೂಡ ಕಳಿಸ್ಕೊಟ್ಟಿದ್ದೇವೆ. ಅದು ನಾನು ವಸತಿ ಸಚಿವರ ಹತ್ರನೂ ಕೂಡ ಮಾತಾಡಿದ್ದೇನೆ. ನನಗೆ ಗೊತ್ತಿಲ್ಲ, ಅದು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾ ಇದ್ದಾರೆ, ಎಲ್ಲ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಕಮಿಟಿ ಇದೆ, ಕಮಿಟಿ ಲೀಗಲ್ ಆಗಿ ನೋಡ್ತಾರೆ. ಕೋಗಿಲು ಲೇಔಟ್ ಬೆನ್ನಲ್ಲೇ ಥಣಿಸಂದ್ರದಲ್ಲಿ ಒತ್ತುವರಿ ತೆರವು ಮಾಡಲಾಗಿದೆ. BDA ವತಿಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಈ ವೇಳೆ ಒತ್ತುವರಿ ಮಾಡಲು ಬಂದ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ವಾಗ್ವಾದ ನಡೆಸಿದರು. BDA ಅಧಿಕಾರಿಗಳ ನಡೆ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಮನೆ ಕಳೆದುಕೊಂಡ ನಿವಾಸಿ ಮಾತನಾಡಿದ್ದು, ದಿಢೀರ್ ಮನೆಗಳನ್ನು ನೆಲಸಮ ಮಾಡಿದ್ದಾರೆ. ಮನೆಯಲ್ಲಿದ್ದ ಐಟಂ ಎಲ್ಲ ನಾಶ ಆಗಿದೆ. ಹೀಗಾದ್ರೆ ಯಾರಿಗೆ ಹೇಳುವುದು ಅಂತ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಸುದೀರ್ಘಾವಧಿಯ ಸಿಎಂ ಸಿದ್ದರಾಮಯ್ಯ ದಾಖಲೆ ವಿಚಾರದ ಬಗ್ಗೆ ಉಡುಪಿಯಲ್ಲಿ ಮಾತಾಡಿರೋ ನಟ ಪ್ರಕಾಶ್ ರಾಜ್, ಅರಸು ಅವರ ಕಾಲಘಟ್ಟವೇ ಬೇರೆ, ಸಿದ್ದರಾಮಯ್ಯ ಅವರ ಕಾಲಘಟ್ಟವೇ ಬೇರೆ. ಆಡಳಿತ ಮೇಲೆ ಸಿದ್ದರಾಮಯ್ಯವರು ಹಿಡಿತ ಇಟ್ಕೊಂಡ್ರೆ ಒಳ್ಳೆಯದು. ಆಪ್ತರ ಮೇಲೆ ಇರೋ ಭ್ರಷ್ಟಾಚಾರದ ಆರೋಪಗಳು ಮುಖ್ಯಮಂತ್ರಿಗೆ ಶೋಭೆ ತರುವುದಂತಲ್ಲ. ನಾನು ಬರೀ ಹೊಗಳು ಬಟ್ಟ ಅಲ್ಲ, ಪ್ರಶ್ನೆನೂ ಕೇಳ್ತೇನೆ ಅಂತ ಹೇಳಿದರು. ದಾಖಲೆ ಮುರಿಬಹುದು, ಅದು ಸತ್ಯ. ಆದರೆ ಯಾರು ಕೂಡ ದೇವರಾಜ್ ಅರಸು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಕಾರವಾರದಲ್ಲಿ ಮಾತಾಡಿರೋ ಅವರು, ದೇವರಾಜ್ ಅರಸು ಅವರ ಆಡಳಿತ ಅದ್ಭುತವಾದದ್ದು, ಬಡವರ ಪಾಲಿನ ಆಡಳಿತ ಆಗಿತ್ತು. ಆದರೆ ಸಿದ್ದರಾಮಯ್ಯನವರ ಆಡಳಿತ ಪರಿಸ್ಥಿತಿ ಜನರಿಗೆ ಗೊತ್ತಿದೆ ಅಂತ ಟೀಕಿಸಿದ್ದಾರೆ. ಮಂಡ್ಯ ಜೆಡಿಎಸ್ ಬಿಜೆಪಿ ನಾಯಕರ ನಡುವೆ ಭಿನ್ನಮತ ಭುಗಿಲೆದ್ದಿದೆ. ಜೆಡಿಎಸ್ ನಾಯಕರು ಸಹಕಾರ ನೀಡುತ್ತಾ ಇಲ್ಲ ಅಂತ ದೂರು ಹೊತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ಮಂಡ್ಯ ಬಿಜೆಪಿ ನಾಯಕರು ಭೇಟಿಯಾಗಿದ್ದಾರೆ. KC ನಾರಾಯಣಗೌಡ, ಇಂಡುವಾಳು ಸಚ್ಚಿದಾನಂದ, ಮದ್ದೂರು ಸ್ವಾಮಿಗೌಡ, ಅಶೋಕ್ ಜೈರಾಮ್ ಭೇಟಿಯಾಗಿದ್ದರು. ಮಂಡ್ಯದಲ್ಲಿ ಜೆಡಿಎಸ್ ನಾಯಕರು ಸಹಕಾರ ನೀಡುತ್ತಾ ಇಲ್ಲ. HD ಕುಮಾರಸ್ವಾಮಿ ಅವರ ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ. ಹೀಗಾದರೆ ಪಕ್ಷ ಸಂಘಟನೆ ಕುಂಠಿತವಾಗಲಿದೆ ಅಂತ ದೂರು ಕೊಟ್ಟಿದ್ದು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಬೇಡ ಅಂತ ಮನವಿ ಮಾಡಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಈ ಸಭೆಯಲ್ಲಿ ಕೇಂದ್ರದ ಜಿರಾಮ್ಜಿ ಯೋಜನೆ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ ಅಂತ ಸಚಿವ HK ಪಾಟೀಲ್ ಹೇಳಿದ್ದಾರೆ. ಕಾಯ್ದೆ ವಿರುದ್ಧ ಜನತಾ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ವಿಕೇಂದ್ರೀಕರಣ ಚಳವಳಿ ಆರಂಭ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಬಿ ಖಾತಾ ಪಡೆದಿರುವ ನಿವೇಶನ, ಕಟ್ಟಡ, ಅಪಾರ್ಟ್ಮೆಂಟ್ ಮತ್ತು ಫ್ಲಾಟ್ಗಳಿಗೆ ಎ ಖಾತಾ ನೀಡಲು ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರುವ ಸಚಿವ HK ಪಾಟೀಲ್, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 10 ಲಕ್ಷ ಬಿ ಖಾತಾ ನಿವೇಶನಗಳಿವೆ. ದಂಡ ವಿಧಿಸಿ ಎ ಖಾತಾ ನೀಡಲು ನಿರ್ಧರಿಸಲಾಗಿದೆ. ಆದರೆ ದಂಡದ ಪ್ರಮಾಣ ಇನ್ನೂ ಕೂಡ ನಿಗದಿ ಮಾಡಿಲ್ಲ ಅಂತ ಹೇಳಿದರು. ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ದ್ವಿತೀಯ PUC ಇಂಗ್ಲಿಷ್ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಗುಲ್ಬರ್ಗಾ ಪರೀಕ್ಷಾ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆಯೇ ವಾಟ್ಸ್ಆಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಹರಿದಾಡಿತ್ತು. ಈಗ ಅದೇ ಪ್ರಶ್ನೆ ಪತ್ರಿಕೆಗೆ ಇವತ್ತು ಪರೀಕ್ಷೆ ನಡೆಸಲಾಗಿದೆ. ಮೊನ್ನೆ ಕೂಡ ಗಣಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಒಂದೇ ವಾರದಲ್ಲಿ 2 ಪೇಪರ್ ಲೀಕ್ ಆಗಿರೋದ್ರಿಂದ ಎಚ್ಚೆತ್ತುಕೊಂಡಿರುವ ಶಿಕ್ಷಣ ಇಲಾಖೆ ಸಮಗ್ರ ತನಿಖೆಗೆ ಮುಂದಾಗಿದೆ. ಪ್ರಶ್ನೆ ಪತ್ರಿಕೆ ಹೇಗೆ ಲೀಕ್ ಆಯಿತು, ಇದರ ಹಿಂದೆ ಯಾರಾದರೂ ಕೈವಾಡ ಇದೆಯಾ ಎಂಬ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಇದಕ್ಕಾಗಿ ಡೈರೆಕ್ಟರ್ ನೇತೃತ್ವದಲ್ಲಿ ಪ್ರತ್ಯೇಕ ಕಮಿಟಿ ರಚನೆಗೆ ಸಿದ್ಧತೆ ನಡೆದಿದೆ.
ಇನ್ನು ಪ್ರಶ್ನೆ ಪತ್ರಿಕೆ ಲೀಕ್ ಹಿನ್ನೆಲೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದನ್ನ ವಿದ್ಯಾರ್ಥಿಗಳು ಒಪ್ಪಿಕೊಂಡಿದ್ದಾರೆ. ನಿನ್ನೆಯ ಪೇಪರ್ ಲೀಕ್ ಆಗಿರೋದು ನಮಗೆಲ್ಲ ಗೊತ್ತಿದೆ. ಕೆಲವರಿಗೆ ನಿನ್ನೆಯೇ ಕ್ವಶ್ಚನ್ ಪೇಪರ್ ಸಿಕ್ಕಿದೆ. ಲೀಕ್ ಆಗಿರೋ ಪ್ರಶ್ನೆಯೇ ಇವತ್ತು ನಮಗೆಲ್ಲ ಎಕ್ಸಾಮ್ನಲ್ಲಿ ಕೊಟ್ಟಿರೋದು. ಈ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರ್ದು. ಓದಿ ಎಕ್ಸಾಮ್ ಬರೆಯೋರಿಗೆ ಇದು ಅನ್ಯಾಯ ಆಗುತ್ತೆ. ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಬಗ್ಗೆ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚೆನ್ನಾಗಿ ಓದೋ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಕುಗ್ಗಿಸುವ ಕೆಲಸ ಆಗುತ್ತೆ. ಇಲಾಖೆ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಈ ರೀತಿ ಮತ್ತೆ ಆಗದ ಹಾಗೆ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ ಗೇಟ್ ವಿಚಾರ ಸಂಬಂಧಪಟ್ಟಂಗೆ 3ನೇ ದಿನವೂ ಗೇಟ್ ದುರಸ್ತಿ ಕಾರ್ಯ ಇನ್ನೂ ಮುಗಿದಿಲ್ಲ. ಇವತ್ತು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ, ಶಾಸಕ ಸಿದ್ದು ಸವದಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು. ಕಳೆದ 40 ಗಂಟೆಗಳಲ್ಲಿ ಸುಮಾರು 2 TMC ನೀರು ಪೋಲಾಗಿದ್ದು, ಡೆಂಟ್ ಆಗಿರೋ ಪ್ಲೇಟ್ ಹೊರ ತೆಗೆಯೋಕೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಇನ್ನೂ ಜೀವಂತವಾಗಿದೆ. ಬಂಡಿಗೆರೆ ಗ್ರಾಮದಲ್ಲಿ ಅನ್ಯ ಜಾತಿಯ ಯುವಕನ ಜೊತೆಗೆ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದಕ್ಕೆ ತಂದೆಗೆ ಊರಿನ ಯಜಮಾನರು ಬಹಿಷ್ಕಾರ ಹಾಕಿದ್ದಾರೆ ಅನ್ನುವ ಆರೋಪವನ್ನ ಮಾಡಲಾಗಿದೆ. ಗ್ರಾಮದ ನಿವಾಸಿ ಕೃಷ್ಣರಾಜು ಬಹಿಷ್ಕಾರ ಆರೋಪ ಮಾಡಿದ್ದಾರೆ. ವಿವಾಹವಾಗಿ 5 ತಿಂಗಳಿಗೆ ಅಳಿಯ ಅನಾರೋಗ್ಯದಿಂದ ತೀರ್ಕೊಂಡಿದ್ದ. ಹಾಗಾಗಿ ಮಗಳನ್ನ ಕರೆತಂದು ತಂದೆ ಕೃಷ್ಣರಾಜು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ 5 ಲಕ್ಷ ರೂಪಾಯಿ ದಂಡ ಕೊಡಬೇಕು ಅಂತ ಹೇಳಿ ಊರಿನ ಯಜಮಾನರು ಒತ್ತಾಯಿಸ್ತಿದ್ದಾರಂತೆ. ರಾಕಿಂಗ್ ಸ್ಟಾರ್ ಯಶ್ಗೆ ಇವತ್ತು 40ನೇ ಹುಟ್ಟುಹಬ್ಬದ ಸಂಭ್ರಮ. ಟಾಕ್ಸಿಕ್ ಕೆಲಸದಲ್ಲಿ ಬ್ಯುಸಿ ಇರೋ ಕಾರಣ ಯಶ್ ಅಭಿಮಾನಿಗಳಿಗೆ ಸಿಗ್ತಾ ಇಲ್ಲ. ಬರ್ತ್ಡೇ ಪ್ರಯುಕ್ತ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು, ಇನ್ನು ನಾನು ಮನೆಯಲ್ಲಿ ಲಭ್ಯ ಇರೋದಿಲ್ಲ, ದಯವಿಟ್ಟು ಯಾರು ಮನೆ ಬಳಿ ಬರಬೇಡಿ ಅಂತ ಯಶ್ ಅಭಿಮಾನಿಗಳ ಬಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಯಶ್ ಬರ್ತ್ಡೇ ಹಿನ್ನೆಲೆ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಹಾಲಿವುಡ್ ರೇಂಜ್ ಅಲ್ಲಿ ಸಿನಿಮಾದ ಮೇಕಿಂಗ್ ಮಾಡಲಾಗಿದ್ದು, ಸಖತ್ ಸ್ಟೈಲಿಶ್ ಲುಕ್ ಅಲ್ಲೇ ಯಶ್ ಮಿಂಚಿದ್ದಾರೆ. ರಯಾ ಪಾತ್ರದಲ್ಲಿ ಯಶ್ ಕಾಣಿಸಿಕೊಂಡಿದ್ದಾರೆ. ಬಳ್ಳಾರಿ ಗಲಭೆ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. ಪ್ರಕರಣ ಸಂಬಂಧಪಟ್ಟಂಗೆ ಮಾತನಾಡಿರುವ ಶಾಸಕ ಜನಾರ್ದನ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನ ಮಾಡುವುದನ್ನು ಬಿಟ್ಟು ಪೊಲೀಸರು ಆತನ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ. ಭರತ್ ರೆಡ್ಡಿ ಸಮಕ್ಷಮದಲ್ಲಿ ಕೊಲೆಯಾಗಿದೆ. ಮಿಸ್ಫೈರ್ ಅಲ್ಲ, ಉದ್ದೇಶಪೂರ್ವಕವಾಗಿಯೇ ಕೊಲೆ ಮಾಡಲಾಗಿದೆ. ಘಟನೆ ನಡೆದು 8 ದಿನ ಕಳೆದರೂ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನ ಆಗಿಲ್ಲ. ASP ರವಿಕುಮಾರ್, DYSP ನಂದಾರೆಡ್ಡಿ ಭರತ್ ರೆಡ್ಡಿ ವಿರುದ್ಧ ದೂರು ನೀಡಿದ್ರು, ಯಾವುದೇ ಕ್ರಮ ಆಗಿಲ್ಲ ಅಂತ ಕಿಡಿಕಾರಿದ್ರು. ಬಳ್ಳಾರಿ ಗಲಭೆ ಪ್ರಕರಣದ ತನಿಖೆ ಚುರುಕಾಗಿದೆ. ಈಗಾಗಲೇ 26 ಜನರ ಬಂಧನ ಆಗಿದೆ. ಈಗ ಬಿಜೆಪಿಯ 33 ಜನರಿಗೆ ನೋಟಿಸ್ ಕೊಡಲಾಗಿದೆ. ಜನಾರ್ದನ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರಾಮುಲು, ಮಾಜಿ ಶಾಸಕ ಸುರೇಶ್ ಬಾಬು, ರೆಡ್ಡಿ ಆಪ್ತ ಅಲಿ ಖಾನ್ ಸೇರಿದಂತೆ 33 ಜನರಿಗೆ ನೋಟಿಸ್ ನೀಡಲಾಗಿದೆ. ಗಲಭೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಟಿಸ್ ನೀಡಲಾಗಿದ್ದು, ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಸದ್ಯ ಪೊಲೀಸರ ನೋಟಿಸ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಗಲಭೆಯಲ್ಲಿ ಭಾಗಿಯಾಗದವರಿಗೂ ನೋಟಿಸ್ ಕೊಟ್ಟಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಬಿಜೆಪಿಯ 33 ಜನರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ಗೆ ಮನವಿಯನ್ನ ಬ್ರೂಸ್ಪೇಟೆ ಠಾಣೆ ಸಿಪಿಐ ಮಹಾಂತೇಶ್ ಅವರು ಮಾಡಿದ್ದಾರೆ. 2027ರ ಜನಗಣತಿಯ ಮೊದಲ ಹಂತದ ವೇಳಾಪಟ್ಟಿಯನ್ನು ಕೇಂದ್ರ ಗೃಹ ಸಚಿವಾಲಯ ಪ್ರಕಟಿಸಿದೆ. ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೆ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿ ನಡೆಯಲಿದೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಡಿಜಿಟಲ್ ರೂಪದಲ್ಲಿ ಜನಗಣತಿ ನಡೆಯಲಿದೆ. ಇದಕ್ಕಾಗಿ 11,718.2 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ. ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿರುವ ಪಶ್ಚಿಮ ಬಂಗಾಳದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಜಾರಿ ನಿರ್ದೇಶನಾಲಯವು ಇವತ್ತು ಕೋಲ್ಕತ್ತಾದ ಹಲವು ಕಡೆಗಳಲ್ಲಿ ದಾಳಿ ನಡೆಸಿದೆ. ಕೋಲ್ಕತ್ತಾದ ರಾಜಕೀಯ ಸಲಹಾ ಸಂಸ್ಥೆ IPAC ಕಚೇರಿ ಮತ್ತು ಅದರ ಹಿರಿಯ ಅಧಿಕಾರಿ ಪ್ರತೀಕ್ ಜೈನ್ ನಿವಾಸ ಸೇರಿದಂತೆ ಹಲವು ಸ್ಥಳಗಳಲ್ಲಿ ದಾಳಿಯಾಗಿದೆ. ಇಡಿ ದಾಳಿ ಮಾಡಿರುವ ವಿಷಯ ತಿಳಿತಾ ಇದ್ದಂಗೆ IPAC ಕಚೇರಿಗೆ ಓಡಿ ಬಂದ ಸಿಎಂ ಮಮತಾ ಬ್ಯಾನರ್ಜಿ ಪ್ರಮುಖ ಫೈಲ್ ಒಂದನ್ನು ಹೊತ್ತೊಯ್ದಿದ್ದಾರೆ. ಆಂಧ್ರಪ್ರದೇಶದ ಶ್ರೀಕಾಕುಳಂನಲ್ಲಿ ಭಯಾನಕ ಆಕ್ಸಿಡೆಂಟ್ ನಡೆದಿದ್ದು, ಹೆದ್ದಾರಿಯಲ್ಲಿ ಬೈಕ್ ಸವಾರನನ್ನು ತಪ್ಪಿಸೋದಕ್ಕೆ ಹೋದ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಾರಲ್ಲಿದ್ದ ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ಶ್ರೀಕಾಕುಳಂ ಜಿಲ್ಲೆಯ ಕೊರ್ಲಂ ಗ್ರಾಮದ ಬಳಿ ಈ ಆಕ್ಸಿಡೆಂಟ್ ನಡೆದಿದ್ದು, ಸಿಸಿಟಿವಿಯಲ್ಲಿ ದೃಶ್ಯಾವಳಿಗಳು ಸೆರೆಯಾಗಿದೆ. ಬೈಕ್ ತಪ್ಪಿಸೋದಕ್ಕೆ ಹೋದ ಲಾರಿ ಪಕ್ಕದ ರಸ್ತೆಯಲ್ಲಿ ಬರ್ತಾ ಇದ್ದ ಕಾರಿಗೆ ಗುದ್ದಿದೆ. ಬಳಿಕ ಕಂಟ್ರೋಲ್ ತಪ್ಪಿ 300 ಮೀಟರ್ ದೂರ ಹೊಲದಲ್ಲಿ ಸ್ಪೀಡ್ ಆಗಿ ಹೋಗುವಂತಹ ದೃಶ್ಯ ಭಯಾನಕವಾಗಿದೆ. 17 ವರ್ಷದ ರಾಷ್ಟ್ರೀಯ ಮಟ್ಟದ ಮಹಿಳಾ ಶೂಟರ್ ಮೇಲೆ ಶೂಟಿಂಗ್ ತರಬೇತುದಾರ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾಗಿದೆ. ರಾಷ್ಟ್ರೀಯ ಶೂಟಿಂಗ್ ತರಬೇತುದಾರ ಅಂಕುಶ್ ಭರದ್ವಾಜ್ ವಿರುದ್ಧ ಅಪ್ರಾಪ್ತಿಯೊಬ್ಬರು ದೂರು ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿರೋ ಸೋಮನಾಥ ದೇವಾಲಯದಲ್ಲಿ ಇವತ್ತಿನಿಂದ ಸೋಮನಾಥ ಸ್ವಾಭಿಮಾನ ಪರ್ವ ಕಾರ್ಯಕ್ರಮ ಆರಂಭ ಆಗಿದೆ. ಇದರ ಪ್ರಯುಕ್ತ ಸೋಮನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟಿರುವ ಫೋಟೋಗಳನ್ನು ಪ್ರಧಾನಿ ಮೋದಿ ಹಂಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಮೋದಿ, ನೀವು ಕೂಡ ಸೋಮನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರೆ ಆ ಫೋಟೋಗಳನ್ನು ಹಂಚಿಕೊಳ್ಳಿ ಅಂತ ದೇಶದ ಜನತೆಗೆ ಕರೆ ಕೊಟ್ಟಿದ್ದಾರೆ.
ಭಾರತೀಯ ಬಾಹ್ಯಾಕಾಶ ಕೇಂದ್ರ ಇಸ್ರೋ ಜನವರಿ 12ರಂದು PSLV C-62 ರಾಕೆಟ್ ಉಡಾವಣೆಗೆ ಮುಹೂರ್ತ ಫಿಕ್ಸ್ ಮಾಡಿದೆ. ಶ್ರೀಹರಿಕೋಟಾದಿಂದ ಬೆಳಗ್ಗೆ 10:17ಕ್ಕೆ ವರ್ಕ್ ಹಾರ್ಸ್ ಅಂತ ಖ್ಯಾತಿ ಪಡೆದಿರುವ ಈ ರಾಕೆಟ್ ಸೂಪರ್ ಐ ಉಪಗ್ರಹ ಮತ್ತು 18 ಸಣ್ಣ ಗಾತ್ರದ ಹಿಚ್ ಹ್ಯಾಕರ್ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಹೊತ್ತೊಯ್ಯಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನು ವಿದೇಶ ಸುದ್ದಿಯಲ್ಲಿ ನೋಡೋಣ. ಅಮೆರಿಕ ಅಧ್ಯಕ್ಷ ಟ್ರಂಪ್ ರಷ್ಯಾದಿಂದ ತೈಲ ಖರೀದಿಸುವ ದೇಶಗಳ ಮೇಲೆ 500% ಸುಂಕ ವಿಧಿಸಲು ಮುಂದಾಗಿದ್ದಾರೆ. ಮುಂದಿನ ವಾರ ಈ ಮಸೂದೆಗೆ ಅಂಗೀಕಾರ ಸಿಗುವ ಸಾಧ್ಯತೆ ಇದೆ. ಈ ಕುರಿತು ರಿಪಬ್ಲಿಕನ್ ಸೆನೇಟರ್ ಲಿಂಡ್ಸೆ ಗ್ರಾಹಂ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷ ಮಡುರೋ ಮತ್ತು ಪತ್ನಿಯನ್ನ ಅಮೆರಿಕ ಸೇನೆ ಬಂಧಿಸಿದ ಬೆನ್ನಲ್ಲೇ ಆ ದೇಶದ ಶ್ರೀಮಂತ ತೈಲ ಸಂಪತ್ತಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೈ ಹಾಕಿದ್ದಾರೆ. ವೆನೆಜುವೆಲಾದ ಮಧ್ಯಂತರ ಸರ್ಕಾರ 50 ದಶಲಕ್ಷ ಬ್ಯಾರೆಲ್ ತೈಲವನ್ನು ಅಮೆರಿಕಕ್ಕೆ ಕಳುಹಿಸಲಿದೆ. ಈ ಹಣವನ್ನು ಉಭಯ ದೇಶಗಳ ಅನುಕೂಲಕ್ಕೆ ಬಳಸಲಾಗುವುದು ಅಂತ ಟ್ರಂಪ್ ತಿಳಿಸಿದ್ದಾರೆ.